ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ. ಇವತ್ತು ನಮ್ಮ ಇಂಬ್ಯಾಲೆನ್ಸ್ ಇವತ್ತು ನಮ್ಮ ಬಲ್ಕಿಂಗ್ ಪ್ರೆಪ್ ಸೀರೀಸ್ನ ಮೊದಲನೇ ದಿನ. ಡೈರೆಕ್ಟ್ ಈಗ ಬಾಡಿ ರಿಸಲ್ಟ್ ಅಂತೂ ತೋರಿಸ್ತಾ ಇಲ್ಲ. ನಾನು ಫಸ್ಟ್ ನಾನು ಎಕ್ಸಸೈಸ್ಗಿಂತ ಮುಂಚೆ ಬಾಡಿ ಕಂಡೀಷನ್ನ ಚೆಕ್ ಮಾಡ್ತಿದ್ದೀನಿ. ಯಾಕಂದರೆ ಗಣೇಶ ಪ್ರಿಪ್ರೇಷನು, ಗಣೇಶ ಕೂರಿಸೋದ್ರಿಂದ ನಾನು ಎಕ್ಸಸೈಸ್ನ ಬಿಟ್ಟು ಆಲ್ಮೋಸ್ಟ್ ಒಂದು ಹಾಫ್ ಮಂತ್ ಅಂದರೆ 2 ವಾರ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ನನ್ಗೆ ಯಾಕೋ ಬಾಡಿ ಕಂಡೀಷನ್ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ನಿಮ್ಗೆ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಫಸ್ಟ್ ನಾನು ಎಕ್ಸಸೈಸ್ನ ಪುಷಪ್ ಇಂದ ಶುರು ಮಾಡಿದೆ. ಇವತ್ತರಿಂದ ಹಿಡಿದು ಸ್ವಲ್ಪ ದಿನಕ್ಕೋಸ್ಕರ ನಾನು ಫುಲ್ ಬಾಡಿ ಎಕ್ಸಸೈಸ್ ಮಾಡ್ತೀನಿ, ಯಾಕಂದ್ರೆ ನನ್ನ ಬಾಡಿ ಆಕ್ಟಿವ್ ಆಗಲಿ ಅಂತ. ಎರಡನೇ ಎಕ್ಸಸೈಸ್ ಬಂದ್ಬಿಟ್ಟು ಡೈಮಂಡ್ ಪುಷಪ್, ಮೂರನೇ ಎಕ್ಸಸೈಸ್ ಬಂದ್ಬಿಟ್ಟು ಸ್ಕಲ್ ಕ್ರಷರು, ನಾಲ್ಕನೇ ಎಕ್ಸಸೈಸ್ ಬಂದ್ಬಿಟ್ಟು ಬ್ಯಾಕ್ಗೋಸ್ಕರ ಪುಲ್ಅಪ್ ಮತ್ತೆ ವೈಡ್ ಪುಷಪ್ ಮಾಡಿ ನಾನು ಅಪ್ಪರ್ ಬಾಡಿ ಎಕ್ಸಸೈಸ್ ಅಂತೂ ಕಂಪ್ಲೀಟ್ ಮಾಡ್ಕೊಂಡು ಲೋವರ್ ಬಾಡಿಗಂತ ಸ್ಕ್ವಾಟ್ಸು, ಲಂಜಸ್ಸು, ಸಿಟ್ಟಿಂಗ್ ಕಾಫ್ ರೇಸಸ್ ಜೊತೆ ನನ್ನ ಎಕ್ಸಸೈಸ್ ಕಂಪ್ಲೀಟ್ ಆಯ್ತು. ಇದೇ ನೋಡ್ರಿ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟ್. ಇದು ಬಂದ್ಬಿಟ್ಟು ಚೆಸ್ಟ್, ಅದಾದ್ಮೇಲೆ ರೈಟ್ ಆರ್ಮ್ ಟ್ರೈಸೆಪ್, ಅದಾದ್ಮೇಲೆ ಲೆಫ್ಟ್ ಆರ್ಮ್ ಟ್ರೈಸೆಪ್, ಕೊನೆಯದಾಗಿ ಬ್ಯಾಕ್ ರಿಸಲ್ಟ್ ಜೊತೆ ನಾನು ಪೋಸಿಂಗ್ ನ ಕಂಪ್ಲೀಟ್ ಮಾಡ್ಕೊಂಡು ಪೋಸ್ಟ್ ವರ್ಕೌಟ್ ಮೇಲೆ ಸೋಯಾಬೀನ್ ರೈಸ್ ತಿಂದು ಇದೇ ಇವತ್ತಿನ ಬಾಡಿ ಕಂಡೀಷನ್.